ನಮಸ್ಕಾರ. ಬನ್ನಿ ಇವತ್ತು ಕದಂಬರ ಇತಿಹಾಸದ ಒಂದು ಬಹಳ ನಿರ್ಣಾಯಕ ಘಟ್ಟವನ್ನು ನೋಡೋಣ. ಒಂದು ದೊಡ್ಡ ವಿಜಯದ ನಂತರ ಬನವಾಸಿಯಲ್ಲಿ ಸಂಭ್ರಮದ ಬದಲು ಒಂದು ವಿಚಿತ್ರವಾದ ಮೌನ ಆವರಿಸಿತ್ತು. ಆ ಮೌನದ ಹಿಂದಿನ ಕಥೆ ಏನು ಅದನ್ನ ಇವತ್ತು ಅರ್ಥ ಮಾಡಿಕೊಳ್ಳೋಣ. ಕದಳಿಯ ಮಹಾಯುದ್ಧದಲ್ಲಿ ಕದಂಬರ ಖಡ್ಗಗಳು ಅಕ್ಷರಶಃ ವಿಜಯದ ಕಾವ್ಯವನ್ನೇ ಬರೆದಿದ್ವು. ರಾಜ ಕೃಷ್ಣವರ್ಮನ ನಾಯಕತ್ವದಲ್ಲಿ ಕನ್ನಡದ ಬಾವುಟ ಮತ್ತೆ ಹೆಮ್ಮೆಯಿಂದ ಹಾರಾಡ್ತಿತ್ತು. ಎಲ್ಲೆಲ್ಲೂ ಗೆಲುವಿನದೇ ಮಾತು. ಸೈನಿಕರ ಮುಖದಲ್ಲಿ ಒಂದು ರೀತಿಯ ತೃಪ್ತಿಯ ಭಾವ. ನೋಡಕ್ಕೆ ಎಲ್ಲವೂ ಸರಿಯಿದೆ, ಎಲ್ಲವೂ ಸುರಕ್ಷಿತವಾಗಿದೆ ಅಂತಾನೆ ಅನ್ಸುತ್ತಿತ್ತು. ಆದರೆ ಯುದ್ಧದ ಆ ಅಬ್ಬರ, ಆ ಆರ್ಭಟ ಎಲ್ಲ ನಿಂತ ಮೇಲೆ ಒಂದು ನೀರವ ಮೌನ ಆವರಿಸ್ತದಲ್ಲ, ಅದು ಕೆಲವೊಮ್ಮೆ ಸಮಾಧಾನಕ್ಕಿಂತ ಹೆಚ್ಚು ಆತಂಕವನ್ನೇ ತರುತ್ತೆ. ಬನವಾಸಿಯಲ್ಲೂ ಆಗಿದ್ದು ಅದೇ. ಯಾಕೆ ಗೊತ್ತಾ? ಯಾಕಂದ್ರೆ ಕಣ್ಣಿಗೆ ಕಾಣೋ ಶತ್ರುಗಳನ್ನ ಸೋಲಿಸೋದು ಒಂದು ಲೆಕ್ಕದಲ್ಲಿ ಸುಲಭವೇನೋ, ಆದರೆ ಆ ಗೆಲುವಿನ ನಂತರವೇ ಹುಟ್ಕೊಳ್ಳುವ ಕಣ್ಣಿಗೆ ಕಾಣದ ಅಪಾಯಗಳಿದೆಯಲ್ಲ, ಅವು ಬಹಳ ವಿನಾಶಕಾರಿ. ಆ ಮೌನವೇ ಒಂದು ದೊಡ್ಡ ಬಿರುಗಾಳಿಯ ಮುನ್ಸೂಚನೆಯಾಗಿತ್ತು. ಹೌದು, ಹೊರಗಿನ ಶತ್ರುಗಳೆಲ್ಲ ಸೋತು ಸುಣ್ಣವಾಗಿದ್ರು. ಆದರೆ ಸಾಮ್ರಾಜ್ಯದ ಅಡಿಪಾಯವನ್ನೇ ಅಲ್ಲಾಡಿಸೋಕೆ ಒಳಗಡೆನಿಂದಲೇ ಒಂದು ನೆರಳಿನ ಹಾಗೆ ಒಂದು ಹೊಸ ಶತ್ರು ನಿಧಾನವಾಗಿ ಮೇಲೆದ್ದು ಬರ್ತಾ ಇತ್ತು. ಇದರ ಮೊದಲ ರೂಪ ರಾಜಕೀಯ ಅಸೂಯೆ. ಗೆಲುವಿನ ಕ್ರೆಡಿಟ್ ಯಾರು ತಗೊಳ್ಳೋದು, ಯಾರಿಗೆ ಯಾವ ಸ್ಥಾನಮಾನ ಸಿಗಬೇಕು, ಈ ಥರದ ಪಿಸು ಮಾತುಗಳು, ಪಿತೂರಿಗಳು ಆ ಸ್ಥಾನದೊಳಗೆ ಶುರುವಾಗಿತ್ತು. ಅಸೂಯೆಯ ಜೊತೆಗೆ ಹುಟ್ಟಿಕೊಂಡಿದ್ದು ಅಧಿಕಾರದ ಅಕೋಡಂಬಳೆ ದಾಹ. ಪ್ರತಿಯೊಬ್ಬರಿಗೂ ತಾವೇ ಎಲ್ಲರಿಗಿಂತ ಶಕ್ತಿಶಾಲಿ ಆಗಬೇಕು ಅನ್ನೋ ಹಂಬಲ. ಈ ಆಸೆ ಇದೆಯಲ್ಲ, ಇದು ಸಾಮ್ರಾಜ್ಯದ ಒಗ್ಗಟ್ಟಿಗೆ ವಿಷದ ಹಾಗೆ ಹರಡುತ್ತಾ ಇತ್ತು. ಮತ್ತು ಮೂರನೇದಾಗಿ, ಇದು ಎಲ್ಲಕ್ಕಿಂತ ಡೇಂಜರಸ್, ಮಾತಿನಲ್ಲೇ ವಿಷ ಬೆರೆಸೋದು. ಇದು ನೇರ ಯುದ್ಧಕ್ಕಿಂತಲೂ ಅಪಾಯಕಾರಿ. ನಂಬಿಕೆಯ ಮಾತುಗಳಲ್ಲೇ ಅಪನಂಬಿಕೆಯ ಬೀಜಗಳನ್ನ ಬಿತ್ತಲಾಗುತ್ತಿತ್ತು. ಸ್ನೇಹದ ಮುಖವಾಡದ ಹಿಂದೆ ದ್ವೇಷ ಅಡಗಿ ಕೂತಿತ್ತು. ನೋಡಿ, ಯುದ್ಧ ಭೂಮಿಯಲ್ಲಿರೋ ಶತ್ರು ಕಣ್ಣಿಗೆ ಕಾಣ್ತಾನೆ, ಅವರ ತಂತ್ರಗಳನ್ನ ಊಹಿಸ್ಬೋದು. ಆದರೆ ಈ ಅಸೂಯೆ, ಅಧಿಕಾರದ ಆಸೆ, ವಂಚನೆ ಇವೆಲ್ಲ ಕಣ್ಣಿಗೆ ಕಾಣದ ಶತ್ರುಗಳು. ಅದಕ್ಕೆ ಇವು ಸಾವಿರಾರು ಸೈನಿಕರಿಗಿಂತ ಹೆಚ್ಚು ಭಯಾನಕ. ಈ ಎಲ್ಲ ಬೆಳವಣಿಗೆಗಳನ್ನ ರಾಜಕೃಷ್ಣವರ್ಮ ಗಮನಿಸ್ತಾ ಇದ್ದ. ಯುದ್ಧ ಗೆದ್ದ ಖುಷಿಯಿಂದ ಈ ಸಾಮ್ರಾಜ್ಯವನ್ನ ಹೇಗೆ ಉಳಿಸ್ಕೊಳೋದು ಅನ್ನೋ ಚಿಂತೆ ಅವನನ್ನ ಒಳಗೊಳಗೆ ತಿನ್ನುತ್ತಿತ್ತು. ಆಗ ರಾಜ ಕೃಷ್ಣವರ್ಮನಿಗೆ ಒಂದು ದೊಡ್ಡ ಸತ್ಯದ ಅರಿವಾಗುತ್ತೆ. ನೋಡಿ, ಒಂದು ಸಾಮ್ರಾಜ್ಯವನ್ನ ಕಷ್ಟಪಟ್ಟು ಕಟ್ಟೋದು ಒಂದು ದೊಡ್ಡ ಕೆಲಸನೇ ನಿಜ. ಆದರೆ ಅದನ್ನ ಒಟ್ಟಾಗಿಟ್ಕೊಳ್ಳೋದಿದೆಯಲ್ಲ, ಅದು ಅದಕ್ಕಿಂತನೂ ದೊಡ್ಡ ಚಾಲೆಂಜ್. ಈ ಒಳಗಿನ ಕಿತ್ತಾಟಗಳು ಬರೀ ಅರಮನೆಗೆ ಸೀಮಿತವಾಗಿ ಉಳಿಲಿಲ್ಲ, ಅದರ ಎಫೆಕ್ಟ್ ಇಡೀ ಸಾಮ್ರಾಜ್ಯದ ಮೇಲೆ ನಿಧಾನವಾಗಿ ಕಾಣಿಸೋಕೆ ಶುರುವಾಯಿತು. ಅಡಿಪಾಯದಲ್ಲೇ ಸಣ್ಣ ಸಣ್ಣ ಬಿರುಕುಗಳು ಮೂಡೋಕೆ ಶುರುವಾಗಿದ್ವು. ಮೊದಲು ರಾಜ್ಯದ ಗಡಿಗಳಲ್ಲಿ ಮತ್ತೆ ಸಣ್ಣ ಪುಟ್ಟ ಗಲಭೆಗಳು ಶುರುವಾದವು. ಒಂದು ಕಾಲದಲ್ಲಿ ಉಕ್ಕಿನ ಕೋಟೆ ಅಂತಿದ್ದ ಸೈನ್ಯದೊಳಗೆ ಗುಂಪುಗಾರಿಕೆ, ಅಪನಂಬಿಕೆ ಶುರುವಾಯಿತು. ಎಲ್ಲಕ್ಕಿಂತ ಮುಖ್ಯವಾಗಿ ಕನ್ನಡದ ಹೆಮ್ಮೆಯ ಸಿಂಹಾಸನದ ಮೇಲೆಯೇ ಒಂದು ಕರಿನೆರಳು ಉದ್ದವಾಗಿ ಬೀಳೋಕೆ ಶುರುವಾಗಿತ್ತು. ಇದು ನಮಗೆ ಒಂದು ಬಹಳ ಮುಖ್ಯವಾದ ಪಾಠವನ್ನ ಹೇಳುತ್ತೆ. ಯಾವುದೇ ಸಾಮ್ರಾಜ್ಯದ ನಿಜವಾದ ಶಕ್ತಿ ಇರೋದು ಯುದ್ಧ ಗೆಲ್ಲೋದ್ರಲ್ಲ. ಅದರ ನಿಜವಾದ ಅಡಿಪಾಯ ಅಂದರೆ ಸ್ಥಿರತೆ, ಆಂತರಿಕ ಏಕತೆ ಮತ್ತು ಜ್ಞಾನದಿಂದ ಕೂಡಿದ ಆಡಳಿತ. ಇವು ಮೂರು ಇಲ್ಲ ಅಂದರೆ ಎಂತಹ ದೊಡ್ಡ ಸಾಮ್ರಾಜ್ಯವು ಇಸ್ಪೀಡ್ ಮನೆ ಹಾಗೆ ಕುಸಿದು ಹೋಗುತ್ತೆ. ಹಾಗೆಯೇ ಇದು ನಮ್ಮನ್ನು ಇತಿಹಾಸದ ಒಂದು ಕಟು ಸತ್ಯದ ಕಡೆಗೆ ಕರೆದುಕೊಂಡು ಹೋಗುತ್ತೆ. ಅಧಿಕಾರದ ಆಟದಲ್ಲಿ ಏಳಿಗೆ ಎಷ್ಟು ಸಹಜವೋ, ಪತನವೋ ಅಷ್ಟೇ ಅನಿವಾರ್ಯ. ಕೃಷ್ಣವರ್ಮನ ಕಾಲದಲ್ಲಿ ಕದಂಬ ಸಾಮ್ರಾಜ್ಯ ತನ್ನ ವೈಭವದ ತುತ್ತ ತುದಿಯಲ್ಲಿತ್ತು. ಅಧಿಕಾರ, ಸಂಪತ್ತು, ಕೀರ್ತಿ ಎಲ್ಲವೂ ಪೀಕ್ ಲೆವೆಲ್ನಲ್ಲಿತ್ತು. ಆದರೆ ಇತಿಹಾಸ ನಮಗೆ ಮತ್ತೆ ಮತ್ತೆ ಹೇಳೋ ಪಾಠ ಒಂದೇ: ಪ್ರತಿಯೊಂದು ಶಿಖರಕ್ಕೂ ಒಂದು ಇಳಿಜಾರು ಇದ್ದೇ ಇರುತ್ತೆ. ಅಷ್ಟಕ್ಕೂ ಇಳಿಜಾರಿನ ಪಯಣ ಆಗ್ಲೇ ಸದ್ದಿಲ್ದೆ ಶುರುವಾಗಿತ್ತು. ಹಾಗಾದ್ರೆ ಯಾರು ಆ ನೆರಳಿನ ಶತ್ರು? ಕದಂಬರ ಈ ಪತನಕ್ಕೆ ಕಾರಣವಾದ ಆ ಶಕ್ತಿ ಯಾವುದು? ಅದು ಒಬ್ಬ ವ್ಯಕ್ತಿಯೇ ಅಥವಾ ಇಡೀ ವ್ಯವಸ್ಥೆಯಲ್ಲೇ ಸೇರ್ಕೊಂಡಿದ್ದ ಒಂದು ವಿಷವೇ? ಈ ನೆರಳಿನ ಶತ್ರುವಿನ ಅಸಲಿ ಮುಖ ಯಾವುದು ಮತ್ತು ಅದು ಕದಂಬ ಸಾಮ್ರಾಜ್ಯವನ್ನ ಹೇಗೆಲ್ಲ ಕುಸಿಯುವಂತೆ ಮಾಡಿತು ಅನ್ನೋದರ ವಿಶ್ಲೇಷಣೆ ಮುಂದುವರಿಯುತ್ತದೆ. ಯಾಕಂದ್ರೆ ನೆನ್ಪಿಡಿ, ಇದು ಬರೀ ಕದಂಬರ ಕಥೆಯಲ್ಲ, ಇದು ಇಡೀ ಕನ್ನಡ ನಾಡಿಗೆ ಒಂದು ಪಾಠ. ಜನ್ಮದಲ್ಲೂ ಕನ್ನಡ ಕುಲವಾಗಿರುವೆ.